ಬರೀ ಕರೆಂಟ್ನೇ ನಂಬ್ಕೊಂಡ್ರೆ ಆಗೋದಿಲ್ಲ. ಸೋಲಾರ್ ಮೇಲೆ ನಾವು ಅವಲಂಬನೆ ಆದರೆ ಸ್ವಲ್ಪ ಈ ಸಣ್ಣ ಗಿಡ ಹಾಕಿದ್ದು ಕಾಳುಮೆಣಸು ಅಡಿಕೆ ಇಂಥದಕ್ಕೆಲ್ಲ ಅನುಕೂಲ ಆಗುತ್ತೆ. 10 HP ಮೋಟ್ರು 5 ಜೆಟ್ಟು 250 ಹೊಡೆಯುತ್ತೆ. ಸ್ವಲ್ಪ ಅಪ್ಪಿದೆ, ಹೆಚ್ಚು ಕಡಿಮೆ ಒಂದು 100 ಫೀಟ್ ಮೇಲಿದೆ ಹೈಟು. 70-80 ಪೈಪಿಗೆ 5 ಜೆಟ್ಟು ಚೆನ್ನಾಗಿ ಹೊಡೆಯುತ್ತೆ. ಸೋಲಾರ್ ಕರೆಂಟ್ ಎರಡರಲ್ಲೂ ವರ್ಕ್ ಆಗಂಗೆ ಚೇಂಜ್ ಓವರ್ ಸ್ವಿಚ್ ಕೊಟ್ಟಿದ್ದಾರೆ. ಡೇ ಟೈಮಲ್ಲಿ ಒಂದು 9 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಒಂದು 5 ಗಂಟೆ 5:30ವರೆಗೆ ಹೊಡೆಯುತ್ತೆ. ಅಷ್ಟು ಮಾಡ್ಕೋಬೋದು. ಸೂರ್ಯನ ಕಿರಣ ಏನಿರುತ್ತೆ ಅದು ಡೈರೆಕ್ಟ್ ಪ್ಯಾನಲ್ ಮೇಲೆ ಬೀಳಬೇಕು. ಆಗಿದ್ದಾಗ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. 5 HP ಒಂದಿದೆ, 10 HP ಒಂದಿದೆ, ಎರಡಿದೆ. ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಳ್ಳೋರಿಗೆಲ್ಲ ಸೋಲಾರ್ ಅಂತೂ ಭಾಳನೇ ಅನುಕೂಲ ಆಗುತ್ತೆ. ಯಾಕೆಂದರೆ ಅವರೇ ಸ್ವಂತ ಮಾಡ್ಕೊತಾರೆ. ನನ್ನ ಹೆಸರು ಎಮ್ ಮಹೇಶ್ ಅಂತ ಹೇಳಿ, ಹಳ್ಳಿಯೂರು ವಿಲೇಜು, KOSಕೋಟೆ ಹೋಬಳಿ, ಆಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟು. ನಾನೀಗ ಸೋಲಾರ್ ಹಾಕ್ಸಿರೋದು 28 ಪ್ಯಾನಲ್ ಹಾಕಿದ್ದಾರೆ. 10 HP ಆರಾಮಾಗಿ ಓಡುತ್ತೆ. 15 HP ವರೆಗೂ ಓಡಿಸ್ಬೋದು. 16 ವ್ಯಾಟ್ಸ್ ಇದು ಹಾಕಿರೋದು. ಹಂಗಾಗಿ ಚೆನ್ನಾಗಿ ಓಡ್ತಾಯಿದೆ, ವರ್ಕ್ ಆಗ್ತಾಯಿದೆ. ಆಮೇಲೆ ಅದರಲ್ಲಿ ಕರೆಂಟಿಂದಕ್ಕೂ ಚೇಂಜ್ ಮಾಡ್ಕೋಬೋದು. ನಾವು ಸೋಲಾರಲ್ಲೂ ಓಡಿಸ್ಕೋಬೋದು. ಚೇಂಜ್ ಅವರು ಸ್ವಿಚ್ ಹಾಕಿ ಕೊಟ್ಟಿದ್ದಾರೆ. ಕರೆಂಟ್ ಇದ್ದಾಗ ಕರೆಂಟ್ ಓಡಿಸ್ಕೋಬೋದು. ನಾನಂದರೆ ಕರೆಂಟ್ ಓಡಿಸ್ತಾ ಇಲ್ಲ ಇವಾಗ, ಬರೀ ಸೋಲಾರಲ್ಲೇ ಓಡಿಸ್ಕೊತಾ ಇದ್ದೀನಿ. ಕರೆಂಟ್ಗೂ ಹಾಕ್ಬೋದು ಮತ್ತು ಸೋಲಾರಲ್ಲೂ ಓಡಿಸ್ಕೋಬೋದು. ಕರೆಂಟ್ ಇರೋದ್ರಿಂದ ಸೋಲಾರ್ ಏನಕ್ಕೆ ಹಾಕಿಸ್ಕೊಂಡ್ರು? ಮಲೆನಾಡು ಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲರೂ ಮೋಟ್ರ್ ಆನ್ ಮಾಡಿದರೆ ಪವರ್ ಸಪ್ಲೈ ಸಾಕಾಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಕೆಲವು TCಗಳು ಸುಟ್ಟೋಗುತ್ತೆ ಲೋಡ್ ಜಾಸ್ತಿ ಆಗಿ. ರೆಡಿ ಆಗಬೇಕು ಅಂದರೆ 15 ದಿವಸ 20 ದಿವಸ ಆಗುತ್ತೆ. ತಕ್ಷಣ ರೆಡಿ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲ ಕಡೆನೂ ಅದೇ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ನಾನು ಸೋಲಾರ್ ಪ್ಲ್ಯಾಂಟ್ ಹಾಕ್ಸಿರೋದು. ಚೆನ್ನಾಗಿ ಓಡ್ತಾಯಿದೆ. 10 HPದೊಂದು 5 HP ಬೋರ್ವೆಲ್ಲು ಚೇಂಜ್ ಓವರ್ ಸ್ವಿಚ್ ಹಾಕ್ಸ್ಕೊಂಡಿದ್ದೀನಿ. ಅದು ಬೇಕಾದರೆ ಅದನ್ನು ಓಡಿಸ್ಕೊತೀನಿ. ಇದು ಬೇಕಂತಂದರೆ ಇದಕ್ಕೆ ಚೇಂಜ್ ಮಾಡ್ಕೊತೀನಿ. ಕೆರೆ ನೀರಿಗೂ ಆಮೇಲೆ ಬೋರ್ವೆಲ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಸರ್? ಪ್ಯಾನಲ್ಲಿಂದ ಒಂದು 500 ಅಡಿ ಕೆರೆ ಮೋಟ್ರ್ ಇದೆ. ಇನ್ನು ಬೋರ್ವೆಲ್ ಒಂದು 200 ಅಡಿ ಇದೆ. ಒಂದು 150 ಅಡಿ ಬೋರ್ವೆಲ್ ದೂರ ಇದೆ. ಅಲ್ಲಿಗೆ ಕೇಬಲ್ ಅದಕ್ಕೆ ಸಪ್ರೇಟ್ ಹಾಕಿದ್ದಾರೆ, ಇದಕ್ಕೆ ಸಪ್ರೇಟ್ ಹಾಕಿದ್ದಾರೆ ಕೇಬಲ್ಗಳನ್ನ. ಮತ್ತು ಇನ್ನು ಇದು ಚೇಂಜ್ ಓವರ್ ಸ್ವಿಚ್ ಹಾಕಿದ್ದಾರೆ. ಆಮೇಲೆ ಸ್ಟಾರ್ಟ್ರ್ ಬೋರ್ಡ್ ಹಾಕಿದ್ದಾರೆ. ಸ್ವಿಚ್ ಬೋರ್ಡೆಲ್ಲ ಹಾಕಿಕೊಟ್ಟಿದ್ದಾರೆ. ಸ್ವಿಚ್ ಬೋರ್ಡೆಲ್ಲ ಕ್ಲೀನಾಗಿ ವರ್ಕ್ ಆಗ್ತಾಯಿದೆ, ತೊಂದರೆ ಇಲ್ಲ. ಇಲ್ಲಿ ನಮ್ಮದು ಒಂದು 45 ಎಕರೆ ಇಲ್ಲಿ ಒಂದು ಫ್ಲ್ಯಾಟ್ ಇದೆ. ನಾವು ಲಾಸ್ಟ್ ಇಯರ್ ಇದನ್ನು ಪರ್ಚೇಸ್ ಮಾಡಿದ್ವಿ, ಒಂದು 20 ಎಕರೆ. ಹಾಗಾಗಿ ನಮಗೆ ಇಲ್ಲಿ ಹೊಸದಾಗಿ ನಾನು ಅಡಿಕೆ ಮತ್ತು ಕಾಳುಮೆಣಸು ಇದೆಲ್ಲ ಹಾಕಿದ್ದೀನಿ. ರೋಬಸ್ಟಾ ಹಾಕಿದ್ದೀನಿ ಇಂಟರ್ ಪ್ಲ್ಯಾಂಟ್ ಮಾಡಿ. ಸ್ವಲ್ಪ ಹಳೆ ಗಿಡ ಇತ್ತು ಇದರಲ್ಲಿ, ಒಂದು 7-8 ಎಕರೆ ಸ್ವಲ್ಪ ಹಳೆ ಗಿಡನೂ ಬರ್ತಾಯಿತ್ತು. ಹಾಗಾಗಿ ನಾನು ಹೊಸ ಗಿಡ ಹಾಕಿದಾಗ ಏನಾಯಿತು ಅಂತಂದರೆ, ಕಳೆದ ವರ್ಷ ಲಾಸ್ಟ್ ಇಯರ್ ನಮಗೆ 30 ಇಂಚ್ ಮಳೆ ಬಂತು. ವರ್ಷದ ಪೂರಾ ಸರಾಸರಿ ಮಳೆ 30 ಇಂಚ್ ಆಯಿತು. ಹಾಗಾಗಿ ನಾನು ನೀರು ಹೊಡಿಲಿಲ್ಲ ಬೇಸಿಗೆನಲ್ಲಿ. ನೀರು ಹೊಡೆಯೋದಕ್ಕೆ ಅಂದರೆ ಕರೆಂಟ್ ಪ್ರಾಬ್ಲಮ್ಮು. ಕರೆಂಟಿಂದು ಒಂದು ಟೈಮ್ ಇದ್ದರೆ ಒಂದು ಟೈಮ್ ಇರ್ತಿರಲಿಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ಬೇಸಿಗೆ ಟೈಮ್ನಲ್ಲಿ ಈ ಕಾಫಿ ಬ್ಲಾಸಮ್ ಮಾಡೋದಕ್ಕೋಸ್ಕರ, ಹೂ ಮಾಡೋದಕ್ಕೋಸ್ಕರ ಇಡೀ ಎಲ್ಲರೂ ಆನ್ ಮಾಡ್ತಾರೆ ಮೋಟ್ರನ್ನ. ಆನ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮದು 10 HP ಮೋಟ್ರು ಇವೆಲ್ಲ ಆಫ್ ಆಗಿಬಿಡ್ತವೆ. ಅದಕ್ಕೆ ಪವರ್ ಸಾಕಾಗೋದಿಲ್ಲ. ಹಾಗಾಗಿ ಅದು ಮೋಟ್ರ್ ಆಫ್ ಆಗಿಬಿಡುತ್ತೆ. ಅದು ಎನಿ ಟೈಮ್ ಯಾವಾಗಲೂ ಅದು ಯಾವಾಗ ಆನ್ ಮಾಡೋಕ್ಕೆ ಹೋದ್ರೂ ಆನ್ ಆದರೆ 5 ನಿಮಿಷ ಓಡಿದರೆ ಮತ್ತೆ ಅದು ಆಫ್ ಆಗುತ್ತೆ. ಅದು ಅದರಿಂದ ನನಗೆ ಇದು ಒಂಥರ ಈ ಥರ ನಾನು ಇದನ್ನು ಕರೆಂಟ್ ನಂಬ್ಕೊಂಡ್ರೆ ನಾನು ಗಿಡ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ನನಗೆ ಏನು ಮಾಡೋದು ಅಂತ ಹೇಳಿ ನಾನು ಎಲ್ಲೋ ಈ ಕಾಫಿ ಇದ್ರದಕ್ಕೆ ಸಮ್ಮೇಳನಕ್ಕೆ ಹೋಗಿದ್ದಾಗ ಯಾರ್ಯಾರ್ದು ಸೋಲಾರ್ ಪ್ಲ್ಯಾಂಟಿಂದು ನಂಬರ್ ತಗೊಂಡಿದ್ದೆ ನಾನು. ಆಮೇಲೆ ಒಂದು ಕಡೆಯಿಂದ ಅದನ್ನು ಎನ್ಕ್ವೈರಿ ಮಾಡಿದೆ, ಅದನ್ನು ಸೋಲಾರ್ ಪ್ಲ್ಯಾಂಟ್ ಅನ್ನೋದನ್ನ. ಆಮೇಲೆ ಇವರು ಕೆಂಪೇಗೌಡ ಅಂತೇಳಿ ನನಗೆ ತುಮಕೂರವ್ರದ್ದು ಯಾರೋ ಅವರು ಕಾಲಿಗೆ ಸಿಕ್ಕಿದಾಗ ಅವ್ರ ಹತ್ರ ಹೇಳಿದೆ ಈ ಥರ ಅಂತೇಳಿ. ಸರಿ, ಅವರು ನಾನು ಹಾಕ್ಕೊಡ್ತೀನಿ, ನಿಮ್ದು ಏನೇನಿದೆ ಅಂತಂದರು. ನಂದು ಬೋರ್ವೆಲ್ ಮೋಟ್ರ್ ಇದೆ, ಬೋರ್ವೆಲ್ ಇದೆ ಸರ್. ಆಮೇಲೆ ಕೆರೆಯಲ್ಲಿ 10 HP ಮೋಟ್ರ್ ಇದೆ, ಕೆರೆ ಮೋಟ್ರು ಕಂಡೀಷನ್ ಇದೆ ಅಂತ ಅಂದೆ. ಸರಿ, ಅದಕ್ಕೆ ಕೂರಿಸ್ಕೊಡ್ತೀನಿ ಅಂತೇಳಿ ಹೇಳಿದರು. ಹಾಗಾಗಿ ಸರಿ ಬಂದು ನೋಡಿದರು. ಬಂದು ನೋಡಿಬಿಟ್ಟು ಅವರು ಇಮಿಡಿಯೇಟಾಗಿ ಹಾಕಿರೋ ಅಷ್ಟೊತ್ತಿಗೆ ಆವಾಗಲೇ ಮೇ ಎಂಡ್ ಆಗಿತ್ತು. ಮಳೆ, ಮುಂಗಾರು ಮಳೆ ಹಿಡಿಯೋ ಟೈಮು. ಆದರೂ ಆಗಲೇ ಈ ವರ್ಷಕ್ಕೆ ನನ್ನ ದುಡ್ಡು ಸ್ವಲ್ಪ ಲಾಸ್ ಆದರೂ ಪರವಾಗಿಲ್ಲ, ಮುಂದಿನ ವರ್ಷನಾದ್ರೂ ಪ್ರಯೋಜನ ಬರುತ್ತೆ ಅಂತ ಹೇಳಿ ನಾನು ಅವ್ರ ಹತ್ರ ಮಾಡಿದೆ. 1 ವೀಕ್ ಒಳಗಡೆ ಹಾಕ್ಕೊಟ್ರು. ಆಮೇಲೆ ಟ್ರಯಲ್ ನೋಡಿದ್ವಿ. ಟ್ರಯಲ್ ನೋಡಿದಾಗ 10 HP ಮೋಟ್ರು 5 ಜೆಟ್ಟು 250 ಹೊಡೆಯುತ್ತೆ. ಮತ್ತು ಮೇಲ್ಗಡೆ ಒಂದು 75-80 ಪೈಪ್ ಬರುತ್ತೆ. ಸ್ವಲ್ಪ ಅಪ್ಪಿದೆ, ಹೆಚ್ಚು ಕಡಿಮೆ ಒಂದು 100 ಫೀಟ್ ಮೇಲಿದೆ ಹೈಟು. ಅಲ್ಲಿಗೂ ಒಂದು 70-80 ಪೈಪಿಗೆ 5 ಜೆಟ್ಟು ಚೆನ್ನಾಗಿ ಹೊಡೆಯುತ್ತೆ. 4 ಜೆಟ್ ಅಂತೂ ಸೂಪರಾಗಿ ಹೊಡೆಯುತ್ತೆ. 3 ಪೈಪು 4 ಪೈಪು ಅಂದರೆ 70 ಫೀಟಿಂದ 80 ಫೀಟ್ವರೆಗೂ ಹೊಡೆಯುತ್ತೆ. 70 ಅಡಿಯಿಂದ 80 ಅಡಿವರೆಗೂ ಹೊಡೆಯುತ್ತೆ. ಹಂಗೆ ಅಂದ್ಕೊಂಡು ಮಾಡ್ಕೊಂಡು ಈ ಸರಿ ಏನಾದ್ರೂ ಬೇಸಿಗೆಗೆ ಈಗ ಆನ್ ಮಾಡಿದ್ದೀನಿ. ಈಗಾಗಲೇ 1 ತಿಂಗಳಿಂದ ನೀರು ಹೊಡಿತಾ ಇದ್ದೀನಿ ಅಡಿಕೆ ಮತ್ತು ಕಾಫಿಗೆಲ್ಲವ.
ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಅಂದರೆ ಮೋಡ ಇರಬಾರ್ದು ಅಷ್ಟೇ, ಚೆನ್ನಾಗಿ ಬಿಸಿಲು ಬರಬೇಕು. ಚೆನ್ನಾಗಿ ಬಿಸಿಲು ಬಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ, ಏನು ತೊಂದರೆ ಇಲ್ಲ, ಹಾಕ್ಸ್ಕೋಬೋದು ಇವತ್ತಿನ ಇದರಲ್ಲಿ. ಮತ್ತು ಇವತ್ತಿನ ಕಾಫಿ ಸ್ವಲ್ಪ ರೇಟ್ ಇರೋದ್ರಿಂದ ಬರೀ ಕರೆಂಟ್ನೇ ನಂಬ್ಕೊಂಡ್ರೆ ಆಗೋದಿಲ್ಲ. ಸೋಲಾರ್ ಮೇಲೆ ನಾವು ಅವಲಂಬನೆ ಆದರೆ ಸ್ವಲ್ಪ ಈ ಸಣ್ಣ ಗಿಡ ಹಾಕಿದ್ದು, ಕಾಳುಮೆಣಸು, ಅಡಿಕೆ ಇಂಥದಕ್ಕೆಲ್ಲ ಅನುಕೂಲ ಆಗುತ್ತೆ. ಆಮೇಲೆ ಕರೆಂಟ್ ಇಲ್ಲದೆ ಟೈಮ್ನಲ್ಲಿ, ಬಿಸಿಲು ಟೈಮ್ನಲ್ಲಿ ಸೋಲಾರ್ ಆನ್ ಮಾಡ್ಕೋಬೋದು. ಅಂದರೆ ನಾವು ಪೂರಾ ಡೀಸೆಲ್ಲೇ ಆಗಲಿ ಅಥವಾ ಕರೆಂಟೇ ಆಗಲಿ ಡಿಪೆಂಡ್ ಆಗೋಕ್ಕಾಗೋದಿಲ್ಲ ಅದ್ರ ಮೇಲೆ. ಸಾಯಂಕಾಲ ರಾತ್ರಿ ಟೈಮೆಲ್ಲ ನಾವು ಡೀಸೆಲ್ ಇಂಜಿನ್ ಇಟ್ಕೊಂಡು ತೋಟದಲ್ಲಿ ನೀರು ಹೊಡೆಯೋಕ್ಕೆ ಆಗಲಿ ಯಾವುದಕ್ಕೂ ಮಾಡೋಕ್ಕಾಗಲ್ಲ. ಯಾಕೆ ನಮ್ಮ ಮಲೆನಾಡು ಭಾಗದಲ್ಲಿ ಆನೆ ಗಲಾಟೆ ಜಾಸ್ತಿ. ಈ ತುಂಬ ಜನ ಈ ಸರಿ ಕಾಫಿ ಪಿಕ್ಕಿಂಗ್ ಮಾಡುವಾಗ ಟೈಮ್ನಲ್ಲೇ ಆನೆಗಳು ತುಳಿದ್ಬಿಟ್ಟು ಸಾಯಿಸಿದೆ. ಹಾಗಾಗಿ ನಾವು ರಾತ್ರಿ ಹೊತ್ತು ತೋಟಕ್ಕೆಲ್ಲ ಹೋಗೋಕ್ಕಾಗೋದಿಲ್ಲ, ತುಂಬಾ ಕಷ್ಟ ಇದೆ. ಹಾಗಾಗಿ ಸುಮ್ಮನೆ ಡೇ ಟೈಮಲ್ಲಿ ಒಂದು 9 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ ಒಂದು 5 ಗಂಟೆ 5:30ವರೆಗೆ ಹೊಡೆಯುತ್ತೆ. ಅಷ್ಟು ಮಾಡ್ಕೋಬೋದು. ತುಂಬ ಅನುಕೂಲ ಇದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸರಿ ಬಂಡವಾಳ ಹಾಕಿದರೆ ಅದು ನಮಗೆ ಇನ್ನೂ ಈ ಕಡೆ ಯಾರೂ ಅಷ್ಟೊಂದು ಲೈಫ್ ಲಾಂಗ್ ಅಂತಂದರೆ ಇಷ್ಟು ವರ್ಷನೇ ನಮಗೆ ಬರುತ್ತೆ ಅದರದ್ದು ಅಂತೇಳಿ ಏನಿಲ್ಲ. ಒಟ್ಟಿನಲ್ಲಿ ನಮಗೆ ಆ ಪ್ಲ್ಯಾಂಟ್ ಹಾಕ್ಕೊಡ್ತಾರಲ್ಲ ಅವ್ರು ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ನಾವು ಹೇಳಿದ ತಕ್ಷಣ ಬಂದು ರಿಪೇರಿ ಮಾಡೋದಾಗಲಿ ಅಥವಾ ಅದನ್ನು ನೋಡೋದಾಗಲಿ ಏನಾದ್ರು ಮಾಡಿ ಇದು ಮಾಡಿಕೊಟ್ರೆ ನಮಗೆ ಸೋಲಾರೇ ಉತ್ತಮ ಅಂತೇಳಿ ಅನಿಸುತ್ತೆ ನನಗೆ. ಸರ್ವೀಸು ಅದೇ ಇವಾಗ ಮಾಡಿಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಏನು ಆಗಿಲ್ಲ. ನಮ್ಮದು ನೀರಿಂದು ಅದು ಇದು ಬಂದಿದ್ದಾಗ ಅದನ್ನು ನಾವು ಸರಿ ಮಾಡ್ಕೋಬೇಕು. ಸೋಲಾರ್ ಪ್ರಾಬ್ಲಮ್ ಬಂದರೆ ಅವರು ಬಂದು ಸರಿ ಮಾಡಿಕೊಡ್ತಾರೆ ಅವರು, ಏನು ತೊಂದರೆ ಏನಿಲ್ಲ. ಸೋಲಾರ್ ಪ್ಯಾನಲ್ ಕರೆಂಟ್ ಉತ್ಪತ್ತಿ ಆಗಬೇಕು ಅಂತ ಹೇಳಂತಂದರೆ ಸೂರ್ಯನ ಪವರ್ ಬೇಕು. ಟೆಂಪ್ರೇಚರ್ ತುಂಬ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದರೆ ಆ ಪ್ಯಾನಲ್ ಕಾಯುತ್ತೆ. ಪ್ಯಾನಲ್ ಕಾದಾಗ ಅದರಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ವಿದ್ಯುತ್ ಉತ್ಪತ್ತಿ ಆದಾಗ ಅದು ಇದಕ್ಕೆ ಬ್ಯಾಟ್ರಿ ಅವಶ್ಯಕತೆ ಏನಿಲ್ಲ. ಇವರು ಡೈರೆಕ್ಟ್ ನಮಗೆ ಪಂಪಿಗೆ ಬೋರ್ಡೆಲ್ಲ ಫಿಟ್ ಮಾಡಿ ಕೊಟ್ಬಿಟ್ಟು ಅದು ಆನ್ ಆಫು ಸ್ವಿಚ್ ಬೋರ್ಡೆಲ್ಲ ಹಾಕ್ಕೊಡ್ತಾರೆ. ಬ್ಯಾಟ್ರಿ ಅವಶ್ಯಕತೆ ಏನು ಬರೋಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬ್ಯಾಟ್ರಿನಲ್ಲಿ ಎಷ್ಟೊತ್ತು ಬರ್ತಾರೆ ನಿಮ್ಮದು ಬ್ಯಾಟ್ರಿ ಮೋಟ್ರ್ ಓಡ್ತಾ ಇರುತ್ತೆ, ಮೋಟ್ರ್ ಓಡೇ ಆದಮೇಲೆ ಬ್ಯಾಟ್ರಿ ವೀಕ್ ಆದ ತಕ್ಷಣ ಅದು ಆಫ್ ಆಗುತ್ತೆ ಅಂತಾರೆ. ಬ್ಯಾಟ್ರಿ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಬ್ಯಾಟ್ರಿ ಏನಿದ್ರು ನಾವು ಮನೆಗಳಿಗೆ ಹಾಕತ್ತೀವಲ್ಲ ಅದಕ್ಕೆ ಮಾತ್ರ ಬ್ಯಾಟ್ರಿ ಅವಶ್ಯಕತೆ. ಇದಕ್ಕೆಲ್ಲ ಬ್ಯಾಟ್ರಿ ಅವಶ್ಯಕತೆ ಏನಿಲ್ಲ. ಇದು ಏನಿದ್ರು ಪ್ಯಾನಲ್ ಸೂರ್ಯನ ಕಿರಣ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಓಡ್ತಾ ಇರುತ್ತೆ. ಬೆಳಿಗ್ಗೆ ಒಂದು 8:30 ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಕಡಿಮೆ ನೀರು ಜೆಟ್ ಹೊಡಿತಾ ಇರುತ್ತೆ. ಆಮೇಲೆ 9 ಗಂಟೆ ಮೇಲೆ ಚೆನ್ನಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಸಿಲು ಸೂರ್ಯನ ಕಿರಣ ಚೆನ್ನಾಗಿ ಬ್ರೈಟಾಗಿ ಒಳ್ಳೆ ಶಾಖ ಉತ್ಪತ್ತಿ ಆಗಂಗೆ ಸ್ಟಾರ್ಟ್ ಆದ ತಕ್ಷಣ ಇನ್ನೂ ಚೆನ್ನಾಗಿ ಹೊಡೆಯುತ್ತೆ. ಆಮೇಲೆ ಸಾಯಂಕಾಲ ಒಂದು 5:30ವರೆಗೆ ವರ್ಕ್ ಆಗುತ್ತೆ. ಓಕೆ, ಟೋಟಲ್ ಎಷ್ಟು ಜೆಟ್ ಹಾಕಿದೆ? ಟೋಟಲ್ಲು ನಾನೀಗ ಬೋರ್ವೆಲ್ಗೆ 2 ಜೆಟ್ ಹಾಕ್ತೀನಿ. 250 2 ಜೆಟ್ಟು ಚೆನ್ನಾಗಿ ಹೊಡೆಯುತ್ತೆ. ಇನ್ನು 10 HP ಕೆರೆಗೆ ಹಾಕಿದ್ದೀನಿ ಪಂಪು. ಅದು ಒಂದು 5 ಜೆಟ್ಟು, 10ಕ್ಕಾದರೆ 6 ಜೆಟ್ ಹೊಡೆಯುತ್ತೆ. 250 ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ವಲ್ಪ ದೂರ ಆದರೆ ಒಂದು 4 ಜೆಟ್ ಅಂತೂ ಗ್ಯಾರಂಟಿ ಹೊಡೆಯುತ್ತೆ ಅಂತೇಳಿ ನಾನು ಗ್ಯಾರಂಟಿ ಕೊಡ್ತೀನಿ. ಪೈಪ್ಗಳು ಜೋಡಿಸ್ಕೊಂಡು ಹಾಕ್ಕೊಂಡು ಹೋಗೋದು. ಒಂದು ಕಡೆಯಿಂದ ಹೊಡೆದಂಗೆ ಆದಂಗೆ ಮತ್ತೆ ಅದನ್ನು ಬಿಚ್ಚಿಬಿಟ್ಟು ಇದು ಮಾಡ್ತೀವಿ. ಯಾಕೆಂದ್ರೆ ನಮ್ಮದು ತೋಟದೊಳಗೆಲ್ಲ ಸಿಕ್ಕಾಪಟ್ಟೆ ಕಲ್ಲಿದೆ. ಆ ಕಲ್ಲಿರೋದ್ರಿಂದ ಏನಾಗುತ್ತೆ, ಪೈಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆನೆಗಳು ಮಳೆಗಾಲದಲ್ಲೆಲ್ಲ ಈ ಹಲಸಿನ ಹಣ್ಣು ತಿನ್ನೋಕ್ಕೆ, ಹಲಸಿನಕಾಯಿ ತಿನ್ನೋಕ್ಕೆ ಎಲ್ಲ ಆ ತೋಟದೊಳಗೆಲ್ಲ ಓಡಾಡ್ತಿರ್ತವೆ. ಆವಾಗ ಏನಾಗುತ್ತೆ ಅಂದರೆ ನಾವು ಇದು ಪೈಪ್ಲೈನ್ ಮಾಡೋದಕ್ಕೆ ನಾವು ಟ್ರಂಚ್ ಹೊಡೆದಿರ್ತೀವಲ್ಲ, ಆ ಟ್ರಂಚಲ್ಲಿ ಏನಾದ್ರು ಕಾಲಿಟ್ಟರೆ ಪೈಪು ಒಳಗಡೆ ಡ್ಯಾಮೇಜ್ ಆಗುತ್ತೆ. ಆವಾಗ ನಾವು ಅದು ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತೇಳಿ ಹುಡ್ಕೋದೇ ನಮಗೆ ದೊಡ್ಡ ಒಂದು ಪ್ರಯಾಸದ ಕೆಲಸ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ನಾವು ಪೈಪ್ಲೈನ್ ಮಾಡಿಸಿಲ್ಲ. ನಾನು ಸ್ವಲ್ಪ ಯಾವುದಕ್ಕಾದ್ರೂ ಒಂದಷ್ಟು ಸ್ವಲ್ಪ ಏರಿಯಾಕ್ಕೆ ಮಾಡಿಸ್ಕೊಂಡ್ರೆ ಉತ್ತಮ ಆಗುತ್ತೆ. ಸೊ ಈಗ ಸೋಲಾರ್ ಹಾಕ್ಸ್ಕೊಂಡಿದ್ದೀರಾ ಸರ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸಿದೆ ಸರ್? ಇಲ್ಲ, ಎಕ್ಸ್ಪೀರಿಯೆನ್ಸ್ ಏನು ತೊಂದರೆ ಇಲ್ಲ, ಮಾಡ್ಬೋದು ಅಂತ ಅನಿಸುತ್ತೆ. ಬೇರೆಯವ್ರಿಗೂ ನಾನು ಹೇಳ್ತೀನಿ ಮಾಡ್ಬೋದು ಅಂತ ಹೇಳಿ ಅಂತ. ಇನ್ನು ಸಣ್ಣ ಗಿಡ ಹಾಕ್ತೀವಲ್ಲ ನಾವು, ಸಣ್ಣ ಗಿಡ ಹಾಕಿದ್ದಕ್ಕೆಲ್ಲ ತುಂಬಾ ಒಳ್ಳೆಯದು. ಒಂದು 4 ಎಕರೆ ಏರಿಯಾ ಇದು. ಒಟ್ಟಿಗೆ ಒಂದು 5 ಎಕರೆ ಬರುತ್ತೆ. 5 ಎಕರೆನಲ್ಲಿ ಹೊಸ ತಗೊಂಡಿರೋದು 4 ಎಕರೆ. ಅದರಲ್ಲಿ ಅಡಿಕೆ ಲಾಸ್ಟ್ ಇಯರು ಅಡಿಕೆ ಮತ್ತು ಇದು ಇಂಟ್ರೋ ಕ್ರಾಪು ರೋಬಸ್ಟ ಹಾಕಿದ್ದೀನಿ. ಅಂದರೆ ಮಧ್ಯ ಬೆಳೆ ಅಡಿಕೆ ಮೇಯ್ನು. ಇದು ರೋಬಸ್ಟ ಬಂದಷ್ಟು ದಿವಸ ಬರಲಿ ಅಂತ ಹೇಳ್ಬಿಟ್ಟು ರೋಬಸ್ಟ ಹಾಕಿದ್ದೀನಿ. ಲಾಸ್ಟ್ ಇಯರ್ ನೀರು ಹೊಡಿದಲ್ಲೇ ಗಿಡ ತುಂಬ ಸತ್ತೋಯ್ತು. ಬೇಸಿಗೆ ಇದಾಗಿ ಬಿಸಿಲು ಜಾಸ್ತಿ ಆಗಿ ಲಾಸ್ಟ್ ಇಯರು ಮಳೆನೂ ಸ್ವಲ್ಪ ತುಂಬ ಕಡಿಮೆನೇ ನಮಗೆ. ಹಾಗಾಗಿ ನಾನು ಲಾಸ್ಟ್ ಇಯರು ಇದು ಸೋಲಾರ್ ಹಾಕ್ಸೋ ಅಷ್ಟೊತ್ತಿಗೆ ಮೇ ಎಂಡಲ್ಲಿ ಹಾಕಿಸಿದ್ದು. ಹಾಗಾಗಿ ಲಾಸ್ಟ್ ಇಯರ್ ನಾನು ನೀರು ಹೊಡೆಯೋಕ್ಕಾಗಲಿಲ್ಲ. ಒಂದು 2 ರೌಂಡ್ ಹೊಡೆದೆ, ಅಷ್ಟೊತ್ತಿಗೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಆಮೇಲೆ ಈ ವರ್ಷ ಮಾತ್ರ ಇವಾಗ ಆಗಲೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗಿಡ ಎಲ್ಲ ಚೆನ್ನಾಗಿದೆ. ಅಡಿಕೆ ಮತ್ತು ಇಂಟ್ರ್ ಕಾಫಿ ಇದೆ. ಸರ್, ಈ ಸೋಲಾರ್ ಪ್ಯಾನಲ್ಲು ಈ ಮಲೆನಾಡು ಕಡೆ ವರ್ಕ್ ಆಗುತ್ತಾ? ಮಲೆನಾಡಿನಲ್ಲಿ ಸೋಲಾರ್ ವರ್ಕ್ ಆಗಲ್ಲ. ನಾನು ಅದೇ ಥರ ತಿಳ್ಕೊಂಡಿದ್ದೆ ಮಲೆನಾಡಿನಲ್ಲಿ ಸೋಲಾರ್ ವರ್ಕ್ ಆಗಲ್ಲ ಅಂತ. ಇದು ನಾನು ಹಾಕ್ಸಿದ ಮೇಲೆ ಗೊತ್ತಾಯಿತು. ಅದಕ್ಕೆ ಸೋಲಾರ್ಗೆ ಏನಪ್ಪ ಅಂತ ಅಂದರೆ ಮರದ ನೆರಳೆ ಆಗಲಿ ಅಥವಾ
ಮನೆ ನೆರಳುಗಳಾಗಲಿ ಯಾವುದನ್ನು ನೆರಳು ಬೀಳಬಾರ್ದು ಇದ್ರ ಮೇಲೆ ಪ್ಯಾನಲ್ಗಳ ಮೇಲೆ. ಸೂರ್ಯನ ಕಿರಣ ಏನಿರುತ್ತೆ ಅದು ಡೈರೆಕ್ಟ್ ಪ್ಯಾನಲ್ ಮೇಲೆ ಬೀಳಬೇಕು. ಆಗಿದ್ದಾಗ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಆವಾಗ ಕರೆಂಟ್ಗಿಂತ ಇನ್ನೂ ಚೆನ್ನಾಗಿ ಪವರ್ಫುಲ್ ಆಗಿರುತ್ತೆ. ಮೋಟ್ರೆಲ್ಲ ಚೆನ್ನಾಗಿ ಓಡೋಕ್ಕೆಲ್ಲ ಅನುಕೂಲ ಆಗುತ್ತೆ. ಮರದ ನೆರಳಾಗಲಿ ಅಥವಾ ಯಾವುದೇ ಥರದ ನೆರಳು ಪ್ಯಾನಲ್ ಮೇಲೆ ಬೀಳಬಾರ್ದು ಅಷ್ಟೇ. ಸರಿ, ಸೋಲಾರ್ ಪ್ಯಾನೆಲ್ ಹಾಕ್ಸೋದ್ರಿಂದ ರೈತರಿಗೆ ಏನೋ ಬೆನಿಫಿಟ್ ಆಗುತ್ತಾ? ಸಣ್ಣ ರೈತರು ಅಂದರೆ ಒಂದು 2 ಎಕರೆ 4 ಎಕರೆ ಒಳಗಡೆ ಇದ್ದವರು ತರಕಾರಿ ಬೆಳೆಯೋದಕ್ಕೆ ಆಗಲಿ, ಬೇರೆ ಇತರೆ ಯಾವುದಾದ್ರು ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಳ್ಳೋರಿಗೆಲ್ಲ ಸೋಲಾರ್ ಅಂತೂ ಭಾಳನೇ ಅನುಕೂಲ ಆಗುತ್ತೆ. ಯಾಕೆಂದರೆ ಅವರೇ ಸ್ವಂತ ಮಾಡ್ಕೊತಾರೆ. ಅವರೇನು ಈ ಬೇರೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆ ಆಗೋದಿಲ್ಲ. ಅವರೇ ಸ್ವಂತ ಮಾಡ್ಕೊಳ್ಳೋದ್ರಿಂದ ಅವರಿಗಂತೂ ತುಂಬಾ ಬೆನಿಫಿಟ್ ಇದೆ. ಬೆಳಿಗ್ಗೆ ಅವ್ರು ತಿಂಡಿ ಎಲ್ಲ ಆದಮೇಲೆ ನೀರು ಹೊಡ್ಕೊಬೋದು, ಸ್ಪಾಟ್ ಜೆಟ್ಗಳು ಹಾಕ್ಕೊಳ್ಬೋದು, ಡೆಡ್ಲೈನ್ ಮಾಡ್ಕೊಂಡು ಸ್ಪಾಟ್ ಜೆಟ್ ಹಾಕ್ಕೊಂಡು ಅವರಿಗೆ ತರಕಾರಿ ಬೆಳೆ ಅದು ಇದು ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಅನುಕೂಲ ಸರ್. ಯಾಕೆಂದರೆ ಅವರಿಗೆ ಸಣ್ಣ ರೈತರಿಗಂತೂ ಮೋಟ್ರುಗಳು ಹಾಕ್ಸಿರ್ತಾರೆ. ಅದರಲ್ಲೂ ಬಯಲುಸೀಮೆ ಕಡೆ ಮನೆಗೆ ಹೊಲಕ್ಕೆ 2, 3, 4 ಕರೆಂಟ್ ಮೋಟ್ರುಗಳು ಇರ್ತವೆ. ಯಾವುದೂ ವರ್ಕ್ ಆಗೋದಿಲ್ಲ, ಎಲ್ಲ ಸುಟ್ಟೋಗೋದು ಆಗಾಗ. ಇಂಥವೆಲ್ಲ ಪ್ರಾಬ್ಲಮ್ಗಳು ಜಾಸ್ತಿ. ಇದರಲ್ಲಿ ಆ ಥರದ ಪ್ರಾಬ್ಲಮ್ಗಳೇನು ಬರೋದಿಲ್ಲ. ಸೋಲಾರ್ ಕರೆಂಟ್ ಎರಡರಲ್ಲೂ ವರ್ಕ್ ಆಗಂಗೆ ಚೇಂಜ್ ಓವರ್ ಸ್ವಿಚ್ ಕೊಟ್ಟಿದ್ದಾರೆ. ನಾವು ಸೋಲಾರೆಲ್ಲ ಬಿಸಿಲಿದ್ದಾಗ ಸೋಲಾರಲ್ಲಿ ಇದು ಮಾಡ್ಕೋಬೋದು, ಉಪಯೋಗಿಸ್ಕೋಬೋದು. ಬಿಸಿಲಿಲ್ಲ ಅಂತ ಅಂದಾಗ ಕರೆಂಟ್ ಉಪಯೋಗಿಸ್ಕೋಬೋದು. ಆಮೇಲೆ ನಾವು ಬೇಕಾದರೆ ಈ KEB ಅವ್ರಿಗೂ ಇದರಿಂದ ಕರೆಂಟ್ ಕೊಡ್ಬೋದು ಅಂತ ಹೇಳಂತಾರೆ. ನಾನು ಆ ಥರ ಏನು ಮಾಡೋಕ್ಕೆ ಹೋಗಿಲ್ಲ. ಈಗ ಸದ್ಯಕ್ಕೆ ನಾನು ಸೋಲಾರಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. 5 HP ಒಂದಿದೆ, 10 HP ಒಂದಿದೆ, 2 ಇದೆ. ಇದು 15 HP ವರೆಗೂ ಇದು ಮಾಡ್ಕೋಬೋದು.